ಸವಿಯ ಸುಬದಿನ ನಮ್ಮದು ಹಯೋಧ ನಗರ. ನಮ್ಮ ತಂದೆ ದಶರಥ ಮಹಾರಾಜನ, ನಮ್ಮ ತಾಯಿಯಂದ್ರು ಕೈಕ ಕೌಶಲ ಸುಮತ್ರ ದೇವಿಗೆ. ಹೌದು. ಆದರೂ ಭರತನಿಗೆ ಪಟ್ಟಾಭಿಷೇಕವನ್ನು ಕಟ್ಟಿ ಹೌದು ಏನೇಳು 14 ವನವಾಸದಲ್ಲಿ ಈ ಕಾಲದಲ್ಲಿ ಇರುವನು. ಹೌದು ತಮ್ಮ ಲಕ್ಷ್ಮಣ ಅಣ್ಣ ರಾಘವ ಅಲ್ಲಿಗೋ ಸೀತಾದೇವಿಯನ್ನು ಒಂದು ಪರ್ಣಶಾಲೆಯನ್ನು ಕಟ್ಟಿಕೊಡಿಸುತ್ತಮ್ಮ. ಹೌದು ರಾಘವ. ಸತಿಪತಿ ಗೊಲೆದ ರಸಿಪತಿ ಗಾನ, ಸತಿಪತಿ ಗೊಲೆದ ರಸಿಪತಿ ಗಾನ, ಅತಿ ಮಧುರಾದರ ಅಮೃತ ಪಾಲನ, ಅತಿ ಮಧುರಾದರ ಅಮೃತ ಪಾಲನ, ನವರಸ ಕವಿತಾ ಪಾಲ ಸಮಾದ ನಮ್ಮದ ಪ್ರಚರ ಜೀವನ ಬಹು ಜನ್ಮದ ಪೂರ ಫಲಾಯಿ. ಅಣ್ಣ ರಾಘವ ಲಕ್ಷ್ಮಣ ಸೀತಾದೇವಿಗೆ ಸೀತಾಪುರವನ್ನು ತೆಗೆದುಕೊಳ್ಳ. ಸೀತಾ ಮಾತೆ ನಡೆದು ಬಹಳ ಸುಲಭವಾಗಿದೆ. ಹೌದು. ಈಗ ಹೋಗಿ ಫಲ ತೆಗೆದುಕೊಂಡು ಬರೋಣ. ಹೋಗುವೆ ನಾನೀಗ ಫಲಗಳು ತರಲಿ, ಹೋಗುವೆ ನಾನೀಗ ಫಲಗಳು ತರಲಿ, ಅಣ್ಣನ ಆಜ್ಞೆಯ ಆಯಿತು ಎನಗೆ, ಅಣ್ಣನ ಆಜ್ಞೆಯ ಆಯಿತು ಎನಗೆ, ಈಗಲೇ ಹೋಗುವೆ ಈಗಲೇ ಬರುವೆನು, ಈಗಲೇ ಹೋಗುವೆ ಈಗಲೇ ಬರುವೆನು, ಹೋಗುವೆ ನಾನೀಗ ಫಲಗಳು ತರಲಿ, ಹೋಗುವೆ. ಓಹೋ, ಈ ವರವು ನೋಡಿ ಸುಂದರವಾಗಿರುವುದು. ಹೋಗಿರ ಕಾಲದಂತ ನವೀನ ನಾಟ್ಯದಲ್ಲಿ ಈ ವರವು ನೋಡಿ ಸುಂದರವಾಗಿರುವುದು. ಇದೇ ಫಲಗಳನ್ನು ತೆಗೆದುಕೊಂಡು ಗಗನ ವಿರಾಟ ಮಹಾವಿರಾಟ, ಗಗನ ವಿರಾಟ ಮಹಾವಿರಾಟ, ಉಜ್ವಲ ವಿರಾಟವು. ಜೈ ಶ್ರೀರಾಮಚಂದ್ರಮೂರ್ತಿಗೆ. ಎಂದು ವೇಗದ ಒಂದು ಖಡ್ಗೋಸಿ ಇದೆ. ನನ್ನ ಕೈ ಸಿಕ್ಕೂಡಲೇ ಕರ್ಣ ಕಪ್ಪಾಗಿದೆ. ಒಂದು ಬಿರು ಮನೆ ಕತ್ತರಿಸಿ ನೋಡುವೆ. ಜೈ ಶ್ರೀರಾಮ. ಅಯ್ಯೋ ಕಟಕಟ ಹರಣೆ, ಅಯ್ಯೋ ಹಿಂದಕ್ಕೆ ನಮ್ಮ ತಂದೆ ಮಾಡಿದ ಪಾಪಕ್ಕಾಗಿ ಈಗ ವನವಾಸ ಬಂದೆವು. ಇದೊಂದು ಪಾಪವು ಮಾಡಿದೆ ಅಣ್ಣ ರಾಘವ. ನಾನೆಂತ ಪಾಪವು ಮಾಡಿದೆ. ಯಾರೋ ಮುನಿಯಂದರು ತಪಸ್ಸುಗೊಳ್ತಿರುವರು. ಇದು ಯಾರ ಮುಂದೆ ನನಗೆ ಅರಿಯಲಾಗಿದೆ. ಪಾಪವು ಮಾಡಿದೆ, ಪಾಪವು ಮಾಡಿದೆ, ದ್ರೋಹವು ಮಾಡಿದೆ ಅಣ್ಣ ರಾಮ. ಅದು ಯಾವ ಪಾಪವು ಅಮ್ಮ ಲಕ್ಷ್ಮಣ, ಅದು ಯಾವ ಪಾಪವು ಅಮ್ಮ ಲಕ್ಷ್ಮಣ, ಘೋರ ಪಾಪವು ಮಾಡಿದ ಅಣ್ಣಯ್ಯ, ಘೋರ ಪಾಪವು ಮಾಡಿದೆ ಅಣ್ಣಯ್ಯ, ಪಾಪವು ಮಾಡಿದೆ, ಪಾಪವು ಮಾಡಿದೆ, ದ್ರೋಹವು ಮಾಡಿದೆ ಅದು ಯಾವ ಪಾಪವು ಅಣ್ಣ ರಾಘವ. ನಿನ್ನ ಅಪ್ಪಣೆಯಂತೆ ಫಲವನ್ನು ತೆಗೆದುಕೊಂಡು ಬರುವಾಗ ಮೇಲಿನ ಒಂದು ವಜ್ರಾದ ಖಡ್ಗವು ಸಿಕ್ಕಿದೆ. ನನ್ನ ಕೈ ಸಿಕ್ಕೂಡಲೇ ಕರ್ಣ ಕಪ್ಪಾಗಿದೆ. ಒಂದು ಬಿದಿರು ಬದನೆ ಕತ್ತರಿಸಿದನು. ಅದರಲ್ಲಿ ರಾಮರಾಮ ಅಂತ ಪ್ರಾಣ ಬಿಟ್ಟು ನನ್ನ ರಾಘವ ಕಟಕಟ ಎಂತ ಪಾಪವು ಮಾಡಿದೆ ಅಣ್ಣ ರಾಘವ. ಅದು ಯಾವ ಪಾಪವು ನನಗೆ ಹರಿಲಾರದು. ಹೌದು. ಆದರೆ ಮನೆಯಿಂದ ತಲೆ ಹೋಗಿ ನಮ್ಮ ಗುರುಗಳ ತಲೆ ಹೋಗಿ ಅದು ಯಾವ ಪಾಪವನ್ನು ತಿಳಿಸಿಕೊಂಡು ಬರಬಹುದು. ಹೌದು ಅಣ್ಣ ರಾಘವ. ಗುರುಗಳ ಹೋಗೋಣ. ಶ್ರೀ ಗುರು ಸಿದ್ಧಾರೂಢ ಗುರುವೇ ನಿನ್ನ ಪಾದಕ್ಕೆ ಸ್ಥಿರವಾಗಿರುವೆ, ಶ್ರೀ ಗುರು ಸಿದ್ಧಾರೂಢ ಗುರುವೇ ನಿನ್ನ ಪಾದಕ್ಕೆ ಸ್ಥಿರವಾಗಿರುವೆ, ಹರನೇ ನರ ಜನ್ಮ ಎನಗಿದು ಬ್ಯಾಡೋ ಎನಗಾಡೋ, ಹರನೇ ನರ ಜನ್ಮ ಎನಗಿದು ಬ್ಯಾಡೋ ಎನಗಾಡೋ. ಶುಭಮಸ್ತು. ಮೇಲಕ್ಕೆ ರಾಮಗಳೇ, ನಮ್ಮ ತಮ್ಮನಾದ ಲಕ್ಷ್ಮಣನು ಅದು ಯಾವ ಪಾಪವೋ ಒಂದುವರಿಲಾನದು ಪಾಪವನ್ನು ಮಾಡಿದರೆ ಓಹೋ, ನಿಮ್ಮ ತಮ್ಮನಾದ ಲಕ್ಷ್ಮಣನು ದಂಡ್ಯಾಕಾರಣದಲ್ಲಿ ಬಂದು ಸಪ್ತ 7 ಸಮುದ್ರದಲ್ಲಿ ಸ್ನಾನವನ್ನು ಮಾಡಿಕೊಂಡು ಮುಂಗೈ ಜೋಳಿಗೆಯನ್ನು ಕಟ್ಟಿಕೊಂಡು ಕೆಳಗೆ ಬಿದ್ದ ಫಲಗಳನ್ನು ಬಿಟ್ಟು ಮೇಗೆ ಇದ್ದ ಫಲಗಳನ್ನು ಸೀತಾದೇವಿಯ ಜಾನಕಿ ಮಾತೆಗೆ ತಂದು ಕೊಡುವ ಸಮಯದಲ್ಲಿ ಗಗನ ಮಾರ್ಗದಿಂದ ಚಂದ್ರಾಯುಧವು ಬಂದಿರುವುದು. ಆ ಚಂದ್ರಾಯುಧವು ನಿಮ್ಮ ತಮ್ಮನ ಕೈಯಲ್ಲಿ ಸಿಕ್ಕಿದ ಕೂಡಲೇ ಕಪ್ಪಾಗಿ ಹೋಗುವುದು. ಏನಿದು
ಗಗನ ಮಾರ್ಗದಿಂದ ಬಂದ ಚಂದ್ರಾಯುಧವನ್ನು ಪಳಪಳನೆ ಒಳೆಯುತ್ತಿರುವ ನನ್ನ ಕೈಯಲ್ಲಿ ಸಿಕ್ಕಿದ ಕೂಡಲೇ ಕನ್ನಡಕಪ್ಪಾಗಿ ಹೋಯಿತು ಎಂದು. ಹೌದು ಗುರುಗಳೇ. ಏನು ಕರ್ರಗಾಗಿದೆ, ಇದರಲ್ಲಿ ಪದವಿದೆ ಅರ್ಥವಿದೆ ಇಲ್ಲೆಂದು ಬಿದಿರು ಬಳೆಯನ್ನು ಕತ್ತರಿಸಿ ನೋಡಿದಾಗ ಅದರಲ್ಲಿ ಶಿವಶಿವ ಹರ ಹರ ಎಂದು ಪ್ರಾಣ ಹೋಗ್ಬಿಟ್ಟರು. ಅದು ಯಾವ ಪಾಪ ಮುನೀಂದ್ರ? ನಿನಗೆ ತಿಳಿದು ಏನೈತಿ ಈ ಜಗತ್ತಿನಲ್ಲಿ? ಆದರೆ ನನ್ನ ವೇದಾಂತದಲ್ಲಿ ನೋಡಿನು. ಓಂ ನಮ ಶಿವಾಯ, ಓಂ ಗುರು ವಿಷ್ಣು ಗುರುದೇವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀರಾಮಚಂದ್ರ ಲಕ್ಷ್ಮಣಮೂರ್ತಿ, ಆಹಾ ಶೂರ್ಪಣಖಿ ಮಗನಾದನು ಚತುಗೋಪಾಲನು ಆ ಚಂದ್ರಾಯುಧಕ್ಕೋಸ್ಕರ ತಪಸ್ಸು ಗೈದಿರುವುದು. ನಿಮ್ಮ ತಮ್ಮನ ಕೈಯಲ್ಲಿ ಚಂದ್ರಾಯುಧ ಸಿಕ್ಕಿದ ಕೂಡಲೇ ಕತ್ತರಿಸಿ ನೋಡಿದಾಗ ಪ್ರಾಣವನ್ನು ಬಿಟ್ಟನು. ಶ್ರೀರಾಮಚಂದ್ರ ಪಾಪವೂ ಅಲ್ಲ, ಬ್ರಾಹ್ಮಣನಲ್ಲ, ಒಂದು ಋಷಿ ಅಲ್ಲ, ಒಂದು ಮುನಿ ಅಲ್ಲ, ಯಾರು ಅಲ್ಲ, ಶೂರ್ಪಣಖಿ ಮಗನಾದ ಚತುಗೋಪಾಲನು. ಆದರೆ ಬಹಳ ಎಚ್ಚರದಿಂದ ಇರಿ. ತಮ್ಮ ಲಕ್ಷ್ಮಣ, ಆಯ್ತು ಗುರುಗಳೇ. ಸ್ವರೂಪಕ್ಕೆ ಬರವರಂತೆ. ಈಗ ನಮ್ಮ ಬಿಲ್ಲು ಬಾಣಗಳನ್ನು ಎಚ್ಚರವಾಗಿ ಇರುವಲ್ಲ ತಮ್ಮ. ಆಯ್ತು ಅಣ್ಣ ರಾಘವ, ಎಪ್ಪಡೆ ಅಂತ ಮಗನೇ ಜಂಬು ಕುಮಾರ, ನಿನಗಾಗಲೇ ಆಯುಸು ತುಂಬಿರುವದ ಮಗನೇ. ಅಯ್ಯೋ ಕಥಕಥ ನಾನು ಬಿಡದ ಸಮಯದಲ್ಲಿ ನನ್ನ ಮಗನ ಚಪ ಗೋಪಾಲ ನಾನು ಈ ದುಃಖವನ್ನು ಭರಿಸಲಾರದು ಮಗನೇ ಜಂಬು ಕುಮಾರ. ಏನು ಮಾಡಲಿಲ್ಲ ಜನಾರತ ಪಾಪ, ಜನಾರತ ಯಾವ ದುರ್ಮಾರ್ಗನು ಮಗನ ಸಂಹಾರ ಮಾಡಿ, ಯಾವ ದುರ್ಮಾರ್ಗನು ಮಗನ ಸಂಹಾರ ಮಾಡಿ, ಯಾರಿಗೆ ಹೇಳಲಿ ಯಾರಿಗೆ ಅಯ್ಯೋ ಮಗನೇ ಜಂಬು ಕುಮಾರ. ಈ ಮಾತನ್ನು ನನ್ನ ಅಣ್ಣನಿಗೆ ಹೇಳಿದರೆ ಸಾಯಿ ತಕ್ಕ ನರವಾಸನೆ, ನನ್ನ ತೋಟದೊಳಗೆ ನರವಾಸನೆ. ಮುನಿಯಸ್ಪದ ಯಾವಾಗ ಬಿಡುಗಡೆ ಮಾತಾಯಿ, ನನಗೆ ಚಳಿ ಜರ ಎಲ್ಲ ಬಂದ್ಬಿಟ್ಟು ಅಮ್ಮ ನಿನ್ನೆ ನೋಡ್ತಾ ಇದ್ದೀನಿ. ದೂರ ನಿಂತು ಮಾತಾಡ್ತಾಯಿ. ನನ್ನ ಮಗನ ಕೊಂದವರು ಯಾರಾಗಿರಬಹುದೇ? ಓಹೋ, ನಿನ್ನ ಮಗನ ಕೊಂದವರ ಯಾರು ಯಾರು ಇರಬಹುದು? ನೋಡು, ವೇದಾಂತ ಪುಸ್ತಕವನ್ನು ತೆಗೆದು ನೋಡು. ಏನಿದು ಆಶ್ಚರ್ಯ? ಶ್ರೀರಾಮಚಂದ್ರ ಲಕ್ಷ್ಮಣಮೂರ್ತಿ, ರಾಮ ರಾಮ, ಎಷ್ಟು ಎಷ್ಟು ಕಾಲಗಳಾಗಿದೆ ರಾಮಚಂದ್ರನೇ, ನಿನ್ನನ್ನು ನೋಡಲಿಕ್ಕೆ ನಾನು ಎಷ್ಟು ಕಾಲಗಳಾಗಿದೆ. ಅಯ್ಯೋ ರಾಮ, ಜಯ ಜಯ ರಾಮ್ ಜಾನಕಿ ರಾಮ್, ಜಯ ಜಯ ರಾಮ್ ಜಾನಕಿ ರಾಮ್, ಪಾವನ ರಾಮ್ ಶ್ರೀ ಹರಿ ರಾಮ. ತೋಟಗಳಿಗೆ ಸರಿಯಾಗಿ ಯಾರು ಬಂದವರು ನೋಡಂದರೆ ನನ್ನ ಬಿಟ್ಬಿಡ್ತಾಯಿ. ಹೇಳ್ತೀನಿ ತಾಯಿ, ಹೇಳ್ತೀನಮ್ಮ, ಹೇಳ್ತೀನಮ್ಮ, ಹೇಳ್ತೀನಿ ತಾಯಿ. ಅಮ್ಮ,
ಈ ಅಡವಿಯಲ್ಲಿ ಈ ದಂಡ ಕಾರಣದಲ್ಲಿ ಶ್ರೀರಾಮಚಂದ್ರನು ಲಕ್ಷ್ಮಣಮೂರ್ತಿ ಬಂದಿರಬರಲ್ಲ ಬಂದು ನಿನ್ನ ಮಗನನ್ನು ಸಂಹಾರ ಮಾಡಿ ಹೋಗಿದ್ದಾನೆ. ನಾನಿಲ್ಲದ ಸಮಯದೊಳಗೆ ಬಂದವರನ್ನು ನಾನನ್ನು ಸುಮ್ಮನೆ ಬಿಡುವುದಿಲ್ಲ. ಇದೇ ಖಡ್ಗದಿಂದ ಅವರಿಬ್ಬರ ರುಂಡಗಳನ್ನು ಚೆಂದಾಡದೆ ಯತಮಾನೆಂದು ಬಿಡುವುದಿಲ್ಲ. ಮೂರ್ಖಳೆ, ರಾಕ್ಷಸರಿಗೆ ಬುದ್ಧಿ ಇಲ್ಲ ಅಂತ ಹೇಳುವುದು ಇದು ಸತ್ಯವು. ಅಮ್ಮ, ಈ ರೂಪದಲ್ಲಿ ಹೋದರೆ ಶ್ರೀರಾಮಚಂದ್ರನು ಒಂದೇ ಬಾಣದಿಂದ ನಿನ್ನನ್ನು ಸಂಹಾರ ಮಾಡುವರು. ಮತ್ತೆ ಹೇಗೆ ಈ ಹೋಗಲಿ? ರೂಪವನ್ನು ಬಿಟ್ಟು ಶ್ರೀ ರೂಪದಲ್ಲಿ ಹೋಗಬೇಕು. ಓಹೋ, ಸ್ತ್ರೀ ರೂಪದಲ್ಲಿ ಶ್ರೀರಾಮಚಂದ್ರ ಹೋಗಕ್ಕೆ ಶ್ರೀರಾಮಚಂದ್ರ ಹತ್ರ ಹೋಗಬೇಕು. ಓಹೋ, ಬಾಧೆ ನನ್ನ ಚೆಲುವೆ, ವಂದನೆಗಳು. ಯಾರು ನಿನ್ನ ಹೆಣ್ಣೆ? ನಾನು ನಿಮ್ಮನ್ನು ನೋಡ್ಲಿಕ್ಕಾಗಿ ಬಂದಿನಿ. ನಮ್ಮನ್ನು ನೋಡಿದಕ್ಕೆ ನೋಡಿದ್ದಾದರೆ ಹಿಂದಿರುಗಿ ಹೋಗು. ಓಹೋ ರಾಮ, ಎಂದಿಗಾದರೂ ನಾನು ನಿನ್ನನ್ನು ಬಿಟ್ಟು ಹೋಗಲಾರೆ. ಏನು ನನ್ನ ರಾಮ ಅಂತ ಕರೆಯುವಳೆ? ಹೌದು. ಆದರೆ ನನ್ನೊಂದು ಉಪಕಾರ ಯಾವುದು ಬೇಕು ನಿನಗೆ? ಓಹೋ, ನಿನ್ನ ಹೆಸರು ಏನು? ನನ್ನ ಹೆಸರು ಗೊತ್ತಿಲ್ಲವೇ? ಏನು? ಭಾರತಿ, ಭಾರತಿ, ಲಕ್ಷ್ಮ, ಮೀನಾ, ರೋಜಾ, ಸೌಂದರ್ಯ, ರಮ್ಯಾ ಅಂತ ಓ, ಕರೀತಾರೆ. ಹಾಗಾದ್ರೆ ನೂರಾರು ಹೆಸರು. ಅದರಲ್ಲಿ ಹೆಸರು ಯಾವುದು ನಿನ್ನದು? ಗೊತ್ತಿಲ್ಲವೇ? ನಮ್ಮೂರಾಗ ಕೂಲಿಯಾಗಿ ಎಲ್ಲ ಸೇರಿ ಒಂದೇ ಹೆಸರು ಇಟ್ಟಿದ್ದಾರೆ. ಯಾವ ಹೆಸರು? ಗೊತ್ತಿಲ್ಲವೇ? ತುಳುಗುರಾಣಿ ತುಳುಗುರಾಣಿ ಅಂತ ಹೆಸರಿಟ್ಟಿದ್ದಾರೆ. ತುಳಸಿ ರಾಣಿ. ನಿಮ್ಮ ರಾಕ್ಷಸರ ಬಾಯಲ್ಲಿ ಬರೋದೇ ಹೌದಾ? ತುಳಸಿ ರಾಣಿ. ಹೌದು, ತುಳಸಿ ರಾಣಿ ಅಂತ ಹೆಸರಿಟ್ಟಿದ್ದಾರೆ. ಹಾಗಾದ್ರೆ ನಮ್ಮದು ಉಪಕಾರ ಯಾವುದದು? ಓಹೋ, ನನ್ನನ್ನು ಮದುವೆ ಮಾಡಿಕೋ. ನಿಲ್ಲು, ಅಲ್ಲ ನಿಲ್ಲು, ದೂರ ನಿಲ್ಲು, ಮಾತನಾಡು. ಆಹಾ, ಈ ರಾಮಚಂದ್ರನು ಒಂದೇ ಮಾತು ಒಂದೇ ಬಾಣವಿರುವನು. ಹೌದು. ಪಕ್ಕದಲ್ಲಿ ಸೀತೆಯಲ್ಲಿ ಇರುವಲ್ಲವೇ? ಸೀತಾದೇವಿ ಏನ್ ಚಂದಾಗಿದಪ್ಪ. ಕೆಂಪುಗೆ ಕೇರ್ ಬೀಜ ಆಗೈತೆ, 3 ದಿವಸದ ನೋಡಕ್ಕೆ. ಕೆಂಪುಗ ಕೇರಿ ಬೀಜ ಅಲ್ಲ ಬರೋದು, ಇದು ಈ ಬೀಜ ಬರೋದು ದಾಳಿಂಬರಿ ಬೀಜ. ಓಹೋ, ಹಂಗೆ ರಾಮ, ಅವರೊಬ್ಬಳ ಕಡೆ ನಾನೊಬ್ಬಳ ಕಡೆ ಆಗಿರುತ್ತಾನಲ್ಲವೇ? ಈ ರಾಮಚಂದ್ರ ಒಂದೇ ಮಾತನ್ನು ನುಡಿಯವನು. ಹಾಗಾದ್ರೆ ನನ್ನ ತಮ್ಮ ಲಕ್ಷ್ಮಣನಿವನು. ಲಕ್ಷ್ಮಣನವನು. ಆ ದಂಡವನ್ನು ಮಾಡ್ತಿರುವನು. ಓಹೋ, ಅಲ್ಲಿ ಹೋಗ್ಲಿಕ್ಕೆ. ಹೌದು. ಆದರೆ ಕೈಯಲ್ಲಿ ಅಭಿಧಾನವನ್ನು ದಯಪಾಲಿಸು ರಾಮನೇ. ಕೈಯಲ್ಲಿ ಪ್ರಭಾವ ಇರುವುದು ಬರೆಯಲ್ಲವು. ಹನಿ ಮೇಲೆ ಬಂದು ನೋಡು. ಹಣಿಯಲ್ಲಿ ಬ್ರಹ್ಮ ತೀರುವನು. ಓಹೋ, ನಾಲಿಗಲ್ಲಿ. ನಾಲಿಗೆಯಲ್ಲಿ ಎದ್ದಲಾಗುತ್ತಿರುವುದು. ಕಿವಿಯಲ್ಲಿ ಚಾಡಿ ಹೇಳುವನು. ಸರಿಯಾಗಿ ಎದೆಯವನ್ನು ನೋಡು. ಅಲ್ಲೇ ನಿಲ್ಲು. ಪರಾಶ್ರೀಯ ಕುಚಲನ್ನು ಮುಟ್ಟಲಾರನು. ಸರಿಯಾಗಿ ಬೆನ್ನಿಂದ ನೋಡು. ಓ, ಇದು ಸರಿಯೇ ನೋಡು. ಹೋಗಿ ಬಾ. ಮುನೇಶ್ವರ, ಹೇಳಮ್ಮ. ಆ ಲಕ್ಷ್ಮಣನ ಎಲ್ಲಿರುವನು? ಅಮ್ಮ, ಈ ಲಕ್ಷ್ಮಣ ತಾಕ ಹೋಗ್ಬೇಕಂದ್ರೆ ಹಿಂಗ್ ಹೋಗಿದ್ರೆ ಹೆಂಗಮ್ಮ? ಸ್ವಲ್ಪ ಈ ಕೊಳ್ಳಾಗ ಈ ಮುದರ್ದು ಅದು ಸರ ಸರ. ಕಂಠ ಸರ, ಕಂಠ ಸರ. ಕಂಠ ಸರ. ಈ ನಡುವಾಗ ನಮ್ಮ ಎತ್ತು ಬಂಡಿದ್ ಗಾಡ್ತೀವಿ, ಅಲ್ಲಿ ಇರ್ತದ ಅಲ್ಲಿ ಬಂಡಿಗಾಳಿ. ಛೇ, ಮೂರ್ಖನೇ. ಡಾಬು ಡಾಬು. ಈ ಮುಗಿನಾಗ ಹುಡುಗರ್ದು ಸಣ್ಣ ಹುಡುಗರ್ದು ಗುಲ್ಕಾಯಿ. ಗುಲಾಕಿ. ಈ ಕಡೆಗೆ ಚಂದ್ರಾಯುಧ. ಹೌದು. ಈ ಕಡೆಗೆ ಸೂರ್ಯಮಂಡಲ. ಈ ಕಡೆಗೆ ನಮ್ದು ಇದು ನಮ್ ಕೆರೆ ಕೂಡಿ ಕೆರೆ ಹೋಗ್ತಲ್ಲ, ಅದು ಕುದಿಸ್ಬಿಡೋದು. ಕುದಿಸಿ ನೀನು ಮೆರವಣಿಗೆ ನನಗೆ ಎತ್ತಿಗೆ ನಂಗೆ ಒಂದು ಕಿತ್ತಾಳ ಮತ್ತೆ ಹೇಗೆ ಹೋಗ್ಬೇಕಾಗಿದ್ದೀನು? ಡ್ಯಾನ್ಸು. ಓಹೋ, ಆಡಿಗಂತ ಪಾಡಿಗಂತ ಬರ್ತೇನೆ. ಮದನ ಏನು ಅಯ್ಯ, ಏನು ಅಯ್ಯ, ನೀವು ಕನಗಂಬಲ್ಲಿ ಬೇರೆ ಆಗ್ತಿದ್ದಿಲ್ಲ. ಹೇಳಮ್ಮ. ನಚ್ಚ ಬೇಡ ನಾರಿ ಮಾವ ಬಂದ. ಏನು ನಾಚಿಕೆ, ಏನು ನಾಚಿಕೆ, ಏನು ನಾಚಿಕೆ. ಮಗ ಹೋದ್ರೆ ಜಿದ್ದಿಲ್ಲ, ಗಂಡ ಹೋದ್ರೆ ಜಿದ್ದಿಲ್ಲ, ಇನ್ನೊಬ್ರು ಹೋದ್ರೆ ಜಿದ್ದಿಲ್ಲ. ಏನು ನಾಚಿಕೆ ಅಮ್ಮ. ಅಮ್ಮ, ಅಮ್ಮ ಹೆಂಗೈತೆ ನೋಡು. 16 ವರ್ಷ. ಹೌದು, ಲಕ್ಷ್ಮಣಮೂರ್ತಿ. ನನ್ನ ಯೌವನ ಮಾಡಿ ಪ್ರೀತಿ ಮಾಡು, ಗಂಡು ಮಗ ಹುಟ್ಟುತ್ತಾರೆ ನಿನಗೆ. ಲಕ್ಷ್ಮಣ, ನೀನೇನು ಲಕ್ಷ್ಮಣನು? ಯಾರು ನೀನು? ಲಕ್ಷ್ಮಣ, ನೀನು ನಾಮ ಹಾಕಿದ್ದೇವೆ.
ನನ್ನ ನಾಮಾಂಕಿತ ಗೊತ್ತಾಗಲಿಲ್ಲವೇ? ಹಾ, ಗೊತ್ತಾಗಿಲ್ಲವೇ? ಓ ಲಕ್ಷ್ಮಣ, ಈ ಕಾಯಿ ಮರದಲ್ಲಿ ಯಾರು ಮನೆ ಇದು? ಮತ್ತೆ ಅದನ್ನ ನಿನ್ನ ನಾಮಾಂಕಿತವೇನು? ನನ್ನ ನಾಮಾಂಕಿತ ಗೊತ್ತಿಲ್ಲವೇ? ಹಾ. ರಾಜಮಂಡ್ರಿ ರಂಭ ಅಂತಾರೆ. ಓ, ನಿಜವಾದ ಹೆಸರು ಹೇಳು. ನಿಜವಾದ ಹೆಸರು ಗೊತ್ತಾಗಲಿಲ್ಲವೇ? ಹೌದು. ನನ್ನ ಹಂತ ಚಂದ ರೂಪವನ್ನು ನೋಡಿದ್ಯಾ ಲಕ್ಷ್ಮಣ? ಓ, ನಿನ್ನ ಅಂದ ಚಂದ ಭಾಳ ನಿನ್ನ ಚೆನ್ನಾಗಿ ಹೇಳು. ಹಂತದಲ್ಲಿ ಅನುಮತಿಯನ್ನು ತಂದಿದ್ದೇನೆ. ಓ, ನಮ್ಮಣ್ಣ ಏನು ಅನುಮತಿ ಕೊಟ್ಟಿರೋದು? ಕೈಯಲ್ಲಿ ಕೊಟ್ಟಿದ್ದಾನೆ ನಮ್ಮಿಬ್ಬರಿಗೆ ಮದುವೆ. ಓ, ಕೈಯಲ್ಲಿ ಬರೆದಿಲ್ಲ ನಮ್ಮಣ್ಣ ಅಭ್ಯಾಸ ಆಗುವುದಲ್ಲವೇ? ಚೆವಿ ಬಂದು ಕೇಳ್ತೀನಿ ಇಲ್ಲ ಅಂದ್ರೆ ಕುಣಿಯ. ನಿಜವಾದ ಹೆಣ್ಣು ಅಂದ್ರೆ ನೀನು. ಹಾ, ಸರಿ. ದೂರದಿಂದ ಮಾತನಾಡೋದು. ಸರಿ, ಕೈಯಲ್ಲಿ ಅಭ್ಯಾಸ ಆಗುವುದಲ್ಲವೇ? ಹನಿ ಮೇಲೆ ಏನನ್ನು ಬರ್ತಿದ್ದಾನೆ. ಹಣೆಯ ಮೇಲೆ ಬ್ರಹ್ಮಲಿಖಿತಿರುವುದಲ್ಲವೇ? ಕಿವಿಯಲ್ಲಿ ನೋಡು, ಕಿವಿಯಲ್ಲಿ ಕರ್ಣಚಾರಿ ಆಗುವುದಲ್ಲವೇ? ನಾಲಿಗೆಯಲ್ಲಿ ಯಾರಿಗೆ ಎದುರಾಗುವುದೇ? ಸರಿಯಾಗಿ ಎದೆಯ ಮೇಲೆ ಒಂದು ಪರಾಸಿನ ಮುಟ್ಟುವುದಿಲ್ಲ. ಒಂದೇ ಮಾತು ಒಂದೇ ಬಾಣ ನಮ್ಮಣ್ಣ ರಾಮದೇವರು. ಸರಿಯಾಗಿ ಬೆನ್ನಿಂದ ನೋಡು. ಆ ಬೆನ್ನ ಮೇಲೆ ಬರೆದು ನೋಡು. ತಮ್ಮನಾದ ಲಕ್ಷ್ಮಣ ಇದು ಮಾಯ ಕನ್ಯ. ಇದನ್ನು ನೋಡಿದ ಕೂಡಲೇ ಕಿವಿ ಮೂಗುಗಳನ್ನು ಕೊಯ್ದು ಲಂಕಾಪುರಕ್ಕೆ ಕಳಿಸು ಲಕ್ಷ್ಮಣ. ಹಾಗೆ ದುರ್ಮಾರ್ಗದ ಲಕ್ಷ್ಮಣ, ದುರ್ಮಾರ್ಗದ ಎಣ್ಣೆ. ಎಲ್ಲ ಬೆಳವ ಮೂತಿ ರಾಮದವನೇ, ಎಂತ ಆತ್ತವನ ಮೋಸವನ್ನು ಮಾಡಿದೀಯ. ಹೌದು. ಹುಡುಗನಾದ ತುಡುಗ ಲಕ್ಷ್ಮಣ, ಈ ಹೆಣ್ಣಿನ ಮರ್ಮ ನಿನಗೇನು ತಿಳಿಯಿತು? ದುರ್ಮಾರ್ಗ ಎಣ್ಣೆ. ನಿನ್ನ ಮಗನ ಕೊಂದವರು ನಾವೇ. ಈ ಕಿವಿಗಳನ್ನು ಕೊಯ್ದು ಲಂಕಾಪುರ ಕಳಿಸೋಣ ಈ ಲಕ್ಷ್ಮಣ ಎಲ್ಲ ದುಷ್ಟನೇ, ನಮದು ಲಂಕಾಪುರಿ ಮತ್ತನನ ಮಹನನಾದ ರಾವಣೇಶ್ವರ ತಮ್ಮನಾದ ಕಲಾದುಷಿಣಕ್ಕಲಾದ ತಾಟಕಿ ಎತ್ತೆಯಾದ ಲಂಕನಿ ಅನ್ನನ ಹೆಂಡತಿಯಾದ ಮಂಡೋದರಿ ಮಾಯಗಂಡವಾದ ಮೋಯ ಸುಪ್ಪಣಗಿ. ಮಾಯಾಗಂಧ ಮಾಯಾ ಸುಬ್ರಕಿ. ನಿನ್ನ ಮಾಯಾಜಾಲ ನಮ್ಮ ಮುಂದೆ ನಡೆಯಲಾರ. ನಡೆ ನಿನ್ನ ಲಂಕಾಪುರಕ್ಕೆ. ಇವರ ಇಬ್ಬರ ರುಂಡವರ ತಿರಸ್ತೆಯನ್ನು ಮಾಡದೆ ನಾನು ಲಂಕೆಗೆ ಹೋಗಲಾರೆ. ದುರ್ಮಾರ್ಗ ಎಣ್ಣೆ. ಕಂಡ ಎಣೆಗಳು ತಿಂದು ಕಣ್ಣದಿಂದ ಮಾತನಾಡಬೇಡ. ನಿನ್ನ ಕಿವಿಗಳನ್ನು ಕೊಯ್ದು ಲಂಕಾಪುರ ಕೃಷ್ಣ ಲಕ್ಷ್ಮಣೇ, ಒಂದೊಪ್ಪತ್ತಿಗೆ 25 ಪುಟ್ಟನ್ನವನ್ನು ತಿಂದು 16 ಎಣೆಗಳ ನಿಮ್ಗೆ ಡರ್ರನ್ನ ಹೇಗೆ ಬಿಟ್ಟರೆ ಸಾಕು. ಇಂಥ ವೀರರು ಸೂರರು ನನ್ನ ಕಣ್ಗಳಿಗೆ ಬಿದ್ದೋದವರು. ಈ ತಂಗಿಗೆ ಅಪಮಾನ, ಅವರಿಗಾಗಿದು ಬಹುಮಾನ. ಸೇಡಿಗಾಗಿ ಸೀತೆಯನ್ನು ಒಯ್ದು ನಿನ್ನ ಅಶೋಕವನದಲ್ಲಿ ಸ್ವತಃ ರಾವಣೇಶ್ವರ. ಶ್ರೀರಾಮಚಂದ್ರಮೂರ್ತಿಗೆ ವೀರನಾದರೆ
ಅದಕ್ಕೆ ಸರ್ಕಳ್ಳಿ ರವಿ ಮನ್ಮನಾಗು, ದಯೆಯಲ್ಲಿ ನೀ ಬುದ್ಧನಾಗು, ದಯೆಯಲ್ಲಿ ನೀ ಬುದ್ಧನಾಗು, ತೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ತೀರನಾದರೆ ಹೊಯ್ಸಳನಾಗು. ಹರಿಸೆಯಲ್ಲಿ ಮಾವೀರನಾಗು, ಸತ್ತದಲ್ಲಿ ಗಾಂಧೀಜಿಯಾಗು. ಹರಿಸೆಯಲ್ಲಿ ಮಾವೀರನಾಗು, ಸತ್ತದಲ್ಲಿ ಗಾಂಧೀಜಿಯಾಗು. ಶಾಂತಿಯಲ್ಲಿ ಯೇಸು ಕ್ರಿಸ್ತನಾಗು, ಶಾಂತಿಯಲ್ಲಿ ಯೇಸು ಕ್ರಿಸ್ತನಾಗು. ಭಕ್ತಿಯಲ್ಲಿ ಬಸವಣ್ಣನಾಗು, ಭಕ್ತಿಯಲ್ಲಿ ಬಸವಣ್ಣನಾಗು. ತೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ತೀರನಾದರೆ ಹೊಯ್ಸಳನಾಗು. ಏನಾದರೆ ಆಗು, ಮೊದಲು ಮಾನವನಾಗು, ಮಾನವನಾಗಯ್ಯ ಶ್ರೀ ಗುರುವೇ, ಚೆನ್ನ ಬಸವನಲ್ಲಿ ಮುಕ್ತನಾಗು. ಅಖಿಲೇಶನಲ್ಲಿ ಬರು, ಅಖಿಲೇಶನಲ್ಲಿ ಬರು, ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ತೀರನಾದರೆ ಹೊಯ್ಸಳನಾಗು, ತೀರನಾದರೆ ಹೊಯ್ಸಳನಾಗು, ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು. ಭೀಮಾಂಜೇಶ